ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಜಮಖಂಡಿಯ ಐತಿಹಾಸಿಕ ಪಿಬಿ ಹೈಸ್ಕೂಲಿನ ಶ್ರೀ ಗುರುದೇವ್ ರಾನಡೆ ಸಾಂಸ್ಕೃತಿಕ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘದ ವತಿಯಿಂದ ವಿಶ್ವಪತ್ರಿಕಾ ದಿನಾಚರಣೆ ಅಂಗವಾಗಿ ಪಿಬಿ ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಬಸವ, ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ ಮೂರು ಮಹಾನ್ ವ್ಯಕ್ತಿಗಳ ವಿಷಯವಾಗಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಯಿತು. ಸ್ಪರ್ಧೆಯಲ್ಲಿ 7 ಜನ ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲ್ ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಪಿಬಿ ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ಫುಟ್ಬಾಲ್ನಲ್ಲಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಕೊಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಓಲೆಮಠದ ಶ್ರೀ ಆನಂದ್ ದೇವರು. ಅಧ್ಯಕ್ಷತೆ ರವಿ ಮಾ ದೊಡಮನಿ, ರಾಜ್ಯಾಧ್ಯಕ್ಷರು ಕಾಣಿಪ್ಪ ರಕ್ಷಣಾ ಸಂಘ. ಮುಖ್ಯ ಅತಿಥಿ ನಂದೇಶ್ವರ ಮೇಡಂ. ಪಿಬಿ ಹೈಸ್ಕೂಲಿನ ಎಸ್ಡಿಎಂಸಿ ಸದಸ್ಯರಾದ ಪ್ರಕಾಶ್ ಅರಕೇರಿ, ಎಎ ಪಾನಪುರುಷ ಮುಖ್ಯ ಗುರುಗಳು ಪಿಬಿ ಹೈಸ್ಕೂಲ್, ಸುರೇಶ್ ಬೋಸಲೆ ಪಿಟೀಚರ, ಸಂತೋಷ್ ಶಿಂದೆ ಶಿಕ್ಷಕರು, ದಸರಂತ ಮಾದರ ಶಿಕ್ಷಕರು. ಇದೇ ಸಂದರ್ಭದಲ್ಲಿ ಶ್ರೀಮತಿ ಸರೋಜಿನಿ ಆರ್ಗೆ ಅವರನ್ನು ಕಾಣಿಪ್ಪ ರಕ್ಷಣಾ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಶ್ರೀಕಾಂತ್ ಮಠಪತಿ, ಕಾಣಿಪ್ಪ ರಕ್ಷಣಾ ಸಂಘ ರಾಜ್ಯ ಉಪಾಧ್ಯಕ್ಷರು. ತಾಲೂಕು ಅಧ್ಯಕ್ಷರು ಕಾಣಿಪ್ಪ ರಕ್ಷಣಾ ಸಂಘ ಲಕ್ಷ್ಮಣ್ ಕಾಂಬಳೆ, ಪ್ರಶಾಂತ್ ನೀಲನಾಯಕ್, ಗಜಾನಂದ ಕಾಂಬಳೆ, ಎಂಎಂ ಬೀಳಗಿ, ಮಾರುತಿ ಕುಳಲಿ, ಸತೀಶ್ ದೂಪ್ ಗಿರ್ಮಲ್ಲಪ್ಪ ಕಡಪಟ್ಟಿ, ಜಾವೀದ್ ಅಂಬಿ, ನರಸಿಂಹ ಗಾಡ್ಕರ್ ಇನ್ನು ಹಲವು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಸನ್ಮಾನವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಪತ್ರಕರ್ತರ ವಿದ್ಯಾರ್ಥಿಗಳು ಧನ್ಯವಾದಗಳನ್ನು ತಿಳಿಯಬಯಸುತ್ತೇನೆ. ಅದನ್ನ ಆ ಒಂದು ಕಾರ್ಯವನ್ನು ಈ ಪತ್ರಿಕಾ ಸಂಘದಲ್ಲಿ ಮಾಡಿರ್ತಕ್ಕಂಥದ್ದು ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ರೂಪಿಸಿತ್ತು. ಅಂದರೆ ಮಕ್ಕಳು ಮನುಕುಲದ ಆಶಾಮಸಗಳು, ಇಂಥ ಮಕ್ಕಳಲ್ಲಿ ಪ್ರೋತ್ಸಾಹವನ್ನು ತುಂಬಬೇಕಾದ ಆದ್ಯ ಕರ್ತವ್ಯ. ಆ ಒಂದು ಕಾರ್ಯವನ್ನು ಇವತ್ತಿನ ದಿವಸ ಪತ್ರಿಕಾ ಪ್ರತಿನಿಧಿಯನ್ನು ಮಾಡಿ ಇವತ್ತಿನ ದಿವಸ ಪತ್ರಿಕೆಗಳನ್ನ ಪ್ರಶಸ್ತಿ ಪತ್ರಗಳನ್ನು ವಿತರಿಸತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ವಿಷಯ. ಸಮೂಹ ಮಾಧ್ಯಮಗಳಲ್ಲಿ ಈ ಪತ್ರಿಕಾ ಮಾಧ್ಯಮ ಬಹಳಷ್ಟು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. ಸಮಾಜದಲ್ಲಿರ್ತಕ್ಕಂಥ ಓರೆಕೋರೆಗಳನ್ನು ಅಥವಾ ಅಂಕುಡೊಂಕುಗಳನ್ನು ತಿದ್ದುವಂಥ ಒಂದು ಪ್ರಯತ್ನ ಪತ್ರಿಕಾ ರಂಗದವರು ಮಾಡ್ತಾ ಇದ್ದು ಬಹಳಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಮಾಧ್ಯಮ ಪತ್ರಿಕಾ ರಂಗ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಿರ್ವಹಿಸ್ತಕ್ಕಂಥದ್ದು ಬಹಳ
ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ನಾವು ಸ್ವಂತ ಪ್ರೀತಿಪೂರ್ವಕ ನಮ್ಮ ನಿರುತ್ಸಾಹವೇ ನಮ್ಮ ಸಾವಿದ್ದಾಗ ನಾವು ಯಾವಾಗಲೂ ಉತ್ಸಾಹವಾಗಿ ಏನಿರ್ತೇವಲ್ಲ ಅದ ನಮ್ಮ ಜೀವನ ಅಂತ ಹೇಳ್ಕೊಂಡು ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಎರಡನೇ ಮೂರನೇ ಬಸವಣ್ಣ ಅವ ಅದ್ಭುತವಾದ ಮಾತು ಹೇಳ್ತಾರೆ, ಕಾಯಕವೇ ಕೈಲಾಸ. ಮೂರು ಮಂದಿ ಸಾವಿರ ಮಾತು ಹೇಳ್ಯಾರ, ಅವರು ಒಬ್ಬರು ಮಾತು ನೆನಪಿಟ್ಕೊತಿರಲ್ಲ ಬದಲು ಈ ಮೂರು ಮಾತು ನೆನಪಿಟ್ಕೊಂಡ್ರೆ ನಮ್ಮ ಜೀವನವೇ ಬದಲಾಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಒಟ್ಟು ಮುಂದೆ ಜೀವನ ಭಾಳ ಕಷ್ಟ ಅದ. ನಾವೆಲ್ಲ ಈಗ ನೀವಿನ್ನು ಸಣ್ಣ ವಯಸ್ಸಿನಾಗಂದ್ರೆ ನಾನು ಸಣ್ಣ ವಯಸ್ಸಿನ ಇನ್ನೂ ಡಿಗ್ರಿ ಓದಕತ್ತೀನಿ. ನಾನು ಧಾರವಾಡ ಇನ್ನು ಸ್ಟಾರ್ಟ್ ನಾನು ಏನು ಭಾಳ ವ್ಯಕ್ತಿ ಅಲ್ಲ. ಆಗ ಇವತ್ತು ಇಲ್ಲಿ ನಡವರ್ಕ್ ಮುಗಿಸ್ಯಾರಂತ ಇಲ್ಲಿ ಇವತ್ತು ದಿವ್ಯ ಸಾನ್ನಿಧ್ಯ ಆಗ್ಯಾರಂತ ನಾವಲ್ಲ, ನನ್ನನ್ನು ಮುಗಿಸುವಂತ ಮನಸ್ಸಾದಲ್ಲ ಅದು ಭಾಳ ನೀವು ಸಾಧನೆ ಮಾಡುವಂತ ಸಾಧಕರು, ನೀವು ಇವರೆಲ್ಲ ಆಲ್ರೆಡಿ ಸಾಧನೆ ಮಾಡಿ ಹೋಗ್ತಾರೆ. ನಾವಿನ್ನು ಸಣ್ಣ ಸಣ್ಣ ಹುಡುಗರದೇವೆ, ಒಟ್ಟು ಎಲ್ಲರೂ ಸಾಧನೆ ಮಾಡೋಣ ಅಂತ. ಹೆಂಗೆ ಸಾಧನೆ ಮಾಡೋಣ ಅಂತಂದ್ರೆ ಇವತ್ತು ಯಾರು ನಮ್ಗೆ ಅವಮಾನ ಮಾಡ್ತಾರೆ ಅವರ ಒಂದು ಸನ್ಮಾನ ಮಾಡ್ಬೇಕು. ಇವತ್ತು ಯಾರು ನಮಗೆ ತಿರಸ್ಕಾರ ಮಾಡ್ತಾರೆ ಅವರ ಒಂದು ಪುರಸ್ಕಾರ ನೀಡಬೇಕು. ಇವತ್ತು ಯಾರು ನಮಗೆ ಈಗ ಹೋಗಲ್ಲ ಅವರೇ ಒಂದು ಶಾಲೆ ಮನೆಯಾಗಿ ವೆಲ್ಕಮ್ ಮಾಡ್ಬೇಕು. ಇವತ್ತು ಯಾರು ಕೆಟ್ಟವ್ರು ಇರ್ತಾರಲ್ಲ ಅವರ ಒಂದು ನಿಮ್ಮ ಕಟೌಟ್ನಲ್ಲಿ ಸ್ವಾಗತ ಮಾಡ್ಬೇಕು. ಇವತ್ತು ಇವತ್ತು ನಿಮ್ಮ ಫ್ಯೂಚರ್ ಈಗ ಏನು ದೊಡ್ಡ ಸಾಧನೆ ಮಾಡಿ ಏನಪ್ಪ ಮಾಡ್ತಾರೆ ಯಾವ ನಿಮ್ಗೆ ಯಾರು ಮಾತಾಡಿ ನಿಮ್ಗೆ ಯಾರು ಫ್ಯೂಚರ್ ಇಲ್ಲ ಫ್ಯೂಚರ್ ಇಲ್ಲ ಅನ್ನೋರು ಮುಂದೆ ಫಾರ್ಚುನರ್ ಕಾರ್ ಸಾಧನೆ ಮಾಡ್ತಾರೆ. ಯಾರ್ಯಾರು ಮಾಡ್ತಾರೆ ಹೆಣ್ಮಕ್ಳೆಲ್ಲ ಸಾಧನೆ ಮಾಡೋದು ಕೆಲಸ ಮಾಡೋದು ನಮ್ಮ ಇನ್ನೊಂದು ಫುಟ್ಬಾಲ್ ಪ್ಲೇಯರ್ಗಳು ಇಂಟರ್ನ್ಯಾಷನಲ್ ಲೆವೆಲ್ದಾಗ ಸೆಲೆಕ್ಟ್ ಆಗ್ಯಾರ. ನನಗೆ ಅಭಿಮಾನ ನಮ್ಮ ಜಮಖಂಡಿ ಶಾಸಕರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವರು ಆಯ್ಕೆ ಆಗ್ಯಾರ. ಅದು ಜೋರ್ ಚಪ್ಪಾಳೆ ಮಟ್ಟದೊಳಗೆ ಸಾಧನೆ ಮಾಡಿ ಈ ನಮ್ಮ ಜಮಖಂಡಿ ಕೀರ್ತಿಯನ್ನ ಯಾರಿಗೆ ಜನಜಾಗೃತಿ ಆದ ಹಳ್ಳಿಗಳ ದುಶ್ಚಟಗಳ ಭಿಕ್ಷೆ ಸನ್ಮಾನಗಳ ದೀಕ್ಷೆ ಸಣ್ಣ ವಯಸ್ಸಿನ ಪುಟಾಗಿಂದ ಪಟ್ಟ ಆಡಿ ಮಠಕ್ಕೆ ಬರಲ್ಲ ಅಂತ ಕೊಟ್ಟಂತ ಯುವಕರು ಇವತ್ತಿನ ನಿರ್ಮಾಣಗಳು ಮುಂದಾಗಿದ್ದಾರೆ. ಯಾಕೆ ಯಾರಿಗೆ ಯುವಕರು ಅಂತಂದ್ರೆ ಆರೋಗ್ಯ ಕಾರ್ಯಕ್ರಮ ಎಪ್ಪಲಿ ಕಟ್ಟೆ ಕಳಿಸ್ಕೊಂಡ ಅಡ್ಡಾಡೋರು ನಿಜವಾದ ಯುವಕರು ಅನ್ನೋದಿಲ್ಲ. ಗಾಡಿ ಹಿಂದಿ ಗಾಡಿಗೆ ಸೈಲೆನ್ಸರ್ ಕಿತ್ತಿ ಬಕೆಟ್ ಗಾಡಿ ಸೌಂಡ್ ಮಾಡ್ಕೊಂಡು ಅಡ್ಡಾಡೋರು ನಿಜವಾದ ಯುವಕ ಅಂತ ಕರೆಯೋದಿಲ್ಲ. ನಿಜವಾದ ಯುವಕ ಯುವತಿ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ ಗಾಡಿ ಸೌಂಡ್ ಮಾಡೋರು ಯುವತಿ ಅನ್ನೋದಿಲ್ಲ. ಏನಾದ್ರು ಸಾಧನೆ ಮಾಡಿ ತನ್ನ ಹೆಸರ, ತನ್ನ ತಂದೆ ತಾಯಿ ಹೆಸರ, ತನ್ನ ಊರಿನ ಹೆಸರ, ಇಡೀ ಕರ್ನಾಟಕದಾದ್ಯಂತ ಸೌಂಡ್ ಮಾಡೋದು ಯಾರು ಮಾಡ್ತಾರೆ
ನೀವೆಲ್ಲ ಪತ್ರಕರ್ತರನ್ನ ಹೆಲ್ಪ್ ಮಾಡಿದ್ರೆ ಎಲ್ಲರೂ ಪತ್ರಕರ್ತ ಹೆಲ್ಪ್ ಮಾಡಲ್ಲ ಅದು ಉಳಿದೋಗ್ತದೆ. ದಯವಿಟ್ಟು ಇಲ್ಲಿ ಕುಟುಂಬದಲ್ಲಿರೋದಲ್ಲ ಕೂಡ ಕುರಿಯಲಿಕ್ಕೆ ಬರ್ತದೆ ಮತ್ತು ಯಾಕಂದ್ರೆ ರಾಜ್ಯಾಧ್ಯಕ್ಷ ಅದೇ ರೀತಿ ನೀವೆಲ್ಲ ಪರಿಷತ್ತಿಗೆ ಮಕ್ಕಳು ಶಾಲೆಯಲ್ಲಿ ಮುಂದೆ ಬರ್ತಿರ್ತೀವಿ. ಇಷ್ಟು ದೊಡ್ಡ ಹಾಗ ಇವತ್ತು ನೋಡಿದ್ರೆ ಕಾರ್ಯಕ್ರಮ ಮಾಡೋದು ಹೇಳ್ಕೊಂಡು ಅಂದ್ರೆ ಮಳೆ ಆದಾಗ ಇಲ್ಲಿ ನಮ್ಮ ಎಲ್ಲ ಮಕ್ಕಳ ಮಳೆ ಸುಮಾರು ಕೊಡ್ತದೆ. ಸೋಲೋದೇ ಅಭ್ಯಾಸ ಏನು ಮಾಡಬೇಕು ಇದು ಸರ್ಕಾರದಿಂದ ನಾವು ಕೊಡುವಂಥ ಖುಷಿಗಳು ಆದರೂ ಕೂಡ ಸಹಾಯ ನಾವು ಈ ಪತ್ರಕರ್ತರಿಗೆ ನಾವು ಸಾಹಿತ್ಯ ಕಲಿಸ್ಕೊಡ್ಬೇಕು. ಯಾಕಂದ್ರೆ ಒಂದು ಸರ್ಕಾರಿ ಶಾಲೆಯಿಂದ ಇಲ್ಲಿ ನೋಡಿ ಮಿನಿಮಮ್ 90% ಬಡವ ಮಕ್ಕಳು ಸಾಹಿತ್ಯ ಬಡವ ಮಕ್ಕಳು ಮನೆಯಾಗ ಒಳ್ಳೆ ಸಾಹಿತ್ಯ ಕೆಲಸ ಯಾಕಂದ್ರೆ ಎಲ್ಲ ಶಾಲೆ ಆದರೆ ಅದನ್ನ ಒಳ್ಳೆಯದಾಗಿ ಮಾಡೋದು ನಮ್ಮ ಕೈಗೆ. ಅದೇ ರೀತಿ ಅವರು ಕೂಡ ಸರ್ಕಾರ ಕೊಟ್ಟಿದ್ದರೆ ನಾವು ಒಳ್ಳೆಯ ರೀತಿಯಿಂದ ಮಾಡಬೇಕು. ಆದರೆ ಸರ್ಕಾರ ಕೊಡಾಗ ಈಗ ಎಲ್ಲ ಸರ್ಕಾರದವರು ಏನು ಕೊಡಬೇಕು ಏನು ಗೊತ್ತಾಗ್ತದೆ. ಹೀಗಾಗಿ ಶತಮಾನ ಕೆಲಸ ಆಗೈತಿ. ಸ್ವಲ್ಪ ಎಲ್ಲರೂ ಗಮನ ಕೊಟ್ಟಾಗ ಶಾಲೆಗೆ ಅನುಕೂಲ ಮಾಡಿಕೊಂಡು ಮತ್ತು ಇಂಥವ್ರು ಯಾವಾಗಲೂ ಇಂಥ ಏನೇ ಕಾರ್ಯಕ್ರಮಗಳು ನಮ್ದಲ್ಲ ನಿಮ್ಮ ಶಾಲೆ ತಿಳ್ಕೊಂಡ್ರೆ ಇನ್ನೂ ಒಂದು ಕಾರ್ಯಕ್ರಮ ನಮ್ಮ ಶಾಲೆಗಳು ಮಾಡಿ ಏನು ನಮ್ಗೆ ಸಪೋರ್ಟ್ ಬೇಕು ನಾವು ಟೀಚರ್ಸ್ಗಳು ಎಲ್ಲರೂ ಮಾಡೋದು ಮುಂದೆ ಕಾರ್ಯಕ್ರಮ ಏನಾಗಿತ್ತು ಪತ್ರಕರ್ತರ ದಿನಾಚರಣೆ ನಾವು ಮನೆ ಇಟ್ಕೊಳ್ಳೋದು ಆದರೂ ಹೊಸ ವರ್ಷ ಮಾಡೋಣ. ಮತ್ತಿಂದ ಬಡ ಮಕ್ಕಳಿಗೆ ಪ್ರತಿಭೆ ಖುಷಿ ಕೊಡೋದಿಲ್ಲ. ತಮಗೆ ನಮ್ಮ ಶಿಕ್ಷಕರ ಹಾಗೂ ಶಿಕ್ಷಕರಿಂದ ತುಂಬ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ರಕ್ಷಣಾ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು TBI ಸ್ಕೂಲಿನ ಶಿಕ್ಷಕ ಗುರುವೃಂದಕ್ಕೂ ಧನ್ಯವಾದಗಳು ಸಲ್ಲಿಸುತ್ತೇನೆ. ನಂತರ ಪ್ರಥಮ ಸ್ಪರ್ಧೆ ನಾವು ಈ TBI ಸ್ಕೂಲಿನಲ್ಲಿ ಇರಬೇಕಾದ್ರೆ ಮಹತ್ವದ ಕಾರಣ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಥಮ ಸ್ಪರ್ಧೆ ಇರಬೇಕು ಏನಪ್ಪ ಅಂದ್ರೆ ಒಂದು ಹುಡುಗರಿಗೆ ಭಾಷಾ ಮನೋಭಾವ ಹೆಚ್ಚಿಸುವ ಸಲುವಾಗಿ ಮತ್ತು ಮುಂದೆ CET ಎಕ್ಸಾಮ್ಗಳಾಗಲಿ ಮತ್ತು ಬ್ಯಾಂಕ್ ಸ್ಪರ್ಧಾತ್ಮಕ ಸ್ಪರ್ಧೆಗಳಾಗಲಿ ಒಂದು ವಿಶೇಷವಾದಂಥ ಮನೋಜ್ಞಾನ ಬೆಳೆಯುವಂಥ ಒಂದು ಉದ್ದೇಶವನ್ನು ಪ್ರಥಮ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ನಾನು ಧನ್ಯವಾದಗಳು ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಇವತ್ತು ಪತ್ರಿಕಾ ದಿನಾಚರಣೆ ಕೂಡ ಮೇವು 3 ಪತ್ರಿಕಾ ದಿನಾಚರಣೆ ಆಗಬೇಕಾಗಿತ್ತು. ಅದರ ಅಂಗವಾಗಿ ಇವತ್ತು ಪತ್ರಿಕಾ ದಿನಾಚರಣೆ ಪತ್ರಿಕಾ ರಂಗ PBS ಮೇಡಮ್ ಅವರೇ, ಎಲ್ಲ ನನ್ನ ಪತ್ರಕರ್ತ ಬಂಧುಗಳು, ಎಲ್ಲ ನನ್ನ ಮುದ್ದು ಮಕ್ಕಳು, ನಾವು ಪತ್ರಕರ್ತರ ದಿನಾಚರಣೆಯನ್ನು ಯಾಕೆ ಸಾಲುಗಳಾಗಿ ಇಟ್ಕೊಳ್ಳೋದು ಅಂದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಇದನ್ನು ಸಿಗಬೇಕು. ಯಾಕಂದ್ರೆ ನಾವೆಲ್ಲೋ ಮಾಡ್ಕೊಂಡು ಹೋಗ್ತೀವಿ, ಹಾಗಾಗಲ್ಲ. ವಿದ್ಯಾರ್ಥಿಗಳು ಪ್ರೋತ್ಸಾಹ ಸಿಗಬೇಕು. ಅವರು ಮುಂದಿನ ಪ್ರಸಕ್ತಿ ಕೊಟ್ಟಂತೆ ಮಾತು ಹೆಚ್ಚ ಹುಡುಕಬೇಕು. ಅದಕ್ಕಾಗಿ ನಾವೆಲ್ಲರೂ ಬಾಣವನ್ನು ಇದಕ್ಕಲ್ಲ ಲೋಕವನ್ನು ಬಾಣ ಮಾಡ್ಕೊಳ್ತಾ ಕ್ಲಾಸ್ ಹಾಕಿದ್ರಿ. ಫಸ್ಟ್ ಕ್ಲಾಸ್ ಆಗಬೇಕು. ನಿಮಗೆ ಯೋಗ್ಯತೆ ನಿಂತಿನಲ್ಲಿ
ಕಲೆ ಹಾಕಲು ತಾಯಿಗಳಿಂದ ಅಲ್ಲಿ ಕಸ ಪ್ರದೇಶದಲ್ಲಿ ಸಾಲ ಕೆಲಸ ನೀವು ಮಾತನಾಡಲು ಸರ್ ಅವರಿಗೆ ಅವರು ಗುರುಗಳು ನಿಮಗೆ ವೃತ್ತಿ ತಿಳ್ಕೊಬೇಕು. ಈಗ ಇನ್ನೂ ಚಾನ್ಸ್ ಹೈಸ್ಕೂಲ್ ಕಟ್ಟಿಯಲ್ಲಿ ಕಾಲೇಜ್ ಕಟ್ಟಿಯಲ್ಲಿ ಒಟ್ಟು ಶಾಲೆ ಕಲಿಯಲ್ಲಿ ಏನು ಪ್ರೋತ್ಸಾಹ ಬೇಕು ಸರ್ ಅಂತ ಮಗಳ ಸರ್ ನಮ್ಮ ನಂದೇಶ ಮೇಡಮ್ ಅವರು ಪಿಒ ಆಫೀಸಿಂದ ಏನು ಬೇಕು ಅವರು ಸಹಾಯ ಸಹಕಾರ ಮಾಡ್ತಾರೆ. ಯಾರು ಮಕ್ಕಳಂದ್ರೆ ಭಾರಿ ಆಗಿತ್ತು ಮರಳ ಬಸವಾಸ ನಿಮ್ದು ಏನು ನಾವು ಭಾಳ ಇದ್ರಾಗಿ ಆಕ್ಟಿವ್ ಆಗ್ಬಾರ್ದು. ಯಾಕಂದ್ರೆ ನಾವು ಭಾರಿ ಆಗಲಿ ಫಸ್ಟ್ ಕ್ಲಾಸ್ ಆಗಿದೆ ಗರ್ ಮಕ್ಕಳ ಸ್ವಲ್ಪ ನೋಡ್ರಿ ನೀವು ಕಲಿಯಪ್ಪ ಕಾಮ ಸಾಲಿ ಕಲಿ ಅಪ್ಪ ಅವನ ಸರ್ಗಳು ಸಿಗ್ಬೇಕು. ನಾವು ಅದಕ್ಕೆ ಬಂಧಗಳು ಏನಾಗ್ತದೆ ವಿದ್ಯಾರ್ಥಿಗಳಿಗೆ ಚಲೋ ಆಗಲಿ ಮುಂದೆ ಬರಬೇಕು. ಪತ್ರಕರ್ತರಂದ್ರೆ ಯಾರು ನೀವು ಗೊತ್ತಾಗಬೇಕು. ದುರ್ಸಾದ ಆಸಕ್ತಿ ನಾವೆಲ್ಲ ವಜ್ರ ಆಸಕ್ತಿ ಬಂಗಾರ ಏನೋ ಒಂದು ಸುದ್ದಿ ಮಾಡಕ್ಕೆ ತೂಗತಿ ಆಗ್ತದೆ. ತೂಗತಿ ಯಾಕೆ ಆಗ್ತದೆ ಅಂದ್ರೆ ಅವರು ಬರ್ತಿದ್ದು ನಾವು ಇತಿಹಾಸ ಬರ್ತಿದ್ದು ನಾವು ಬರೋ ಟೈಮ್ದಾಗ ಘಟನೆಗಳು ಆಗ್ಯಾವ. ಅದಕ್ಕೆ ನಾವೆಲ್ಲರೂ ಸ್ವಲ್ಪ ಸಾಲಿ ಕಲ್ತ ನಿಮ್ಮವ್ವ ನಿಮ್ಮ ಸರ್ಗಳು ಹೆಸರು ನಾವು ಇನ್ನ ತಿಂಗಳಿಗೊಂದು ಮಾಡಾಕತ್ತೀವಿ ಕಾರ್ಯಕ್ರಮ. ತಿಂಗಳಿಗೊಂದು ಕಾರ್ಯಕ್ರಮ ಒಂದು ವರ್ಷ ಪೂರ ಬಿಡಲಾದ ಕಾರ್ಯಕ್ರಮ. ಈ ಮಾತು ಮುಂದಿನ ಸಾಲ ಆಯ್ಕೆ ಮಾಡಬೇಕು. ನಾವು ಬಿಟ್ಟು ಮಾತು ಮುಂದಿನ ಸಾಲ ಆಯ್ಕೆ ಮಾಡಬೇಕು. ಅದಕ್ಕಾಗಿ ಶಿಕ್ಷಣದ